ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಇಂದು ನಾನು ನಿಮಗೆ ನನ್ನ ಚಾರ್ಧಾಮ್ ಯಾತ್ರಾದ ಎಕ್ಸ್ಪೀರಿಯನ್ಸ್ ನ ನಿಮ್ಮ ಬಳಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈಗಾಗಲೇ ನೀವು ಚಾರ್ಧಾಮ್ಗಳಲ್ಲಿ 2 ಧಾಮ್ಗಳಾದ ಯಮುನೋತ್ರಿ ಹಾಗೂ ಕೇದಾರ್ನಾಥ್ಗಳ ವಿಡಿಯೋಗಳನ್ನು ನೋಡಿದ್ದೀರಿ. ಈಗ ಉಳಿದ ಎಲ್ಲಾ ಧಾಮ್ಗಳ ಎಕ್ಸ್ಪೀರಿಯನ್ಸ್ ನ ನಾನು ನಿಮಗೆ ಹೇಳ್ತೇನೆ. ಅಲ್ಲಿ ಹೇಗೆ ಹೋದೆ ಹಾಗೂ ಎಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಎಲ್ಲವನ್ನು ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಾನು ಚಾರ್ಧಾಮ್ಗೆ ಹೋಗುವಾಗ ಮೊದಲು ಹುಬ್ಳಿಯಿಂದ ಡೆಲ್ಲಿ ಫ್ಲೈಟ್ ಮೇಲೆ ಹೋದೆ. ಫ್ಲೈಟ್ ಮೇಲೆ ಇದು ನನ್ನ 4th ಟೈಮ್ ಎಕ್ಸ್ಪೀರಿಯನ್ಸ್. ನನಗೆ ಹೆಚ್ಚಾಗಿ ಫ್ಲೈಟ್ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. ಫ್ಲೈಟ್ ಜರ್ನಿ ಅಂದ್ರೆ ನನಗೆ ಅಷ್ಟೊಂದು ಆಗಲ್ಲ. ಆದರೂ ಬೇರೆ ಆಪ್ಷನ್ ಇರಲಿಲ್ಲ, ನನಗೆ ಬೇಗ ಹೋಗ್ಬೇಕಾಗಿತ್ತು. ಹಾಗಾಗಿ ಫ್ಲೈಟ್ ಮೇಲೆ ಹೋದೆ. ಫ್ಲೈಟ್ ಮೇಲೆ ಹೋಗುವಾಗ ಅಲ್ಲಿನ ಸುಂದರವಾದ ವ್ಯೂಗಳು ಹಾಗೂ ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಕೊಂಡೆ. ಇದನ್ನೆಲ್ಲ ನೀವೀಗ ನೋಡ್ತಾ ಇದ್ದೀರಲ್ವಾ, ಅದು ಫ್ಲೈಟ್ ನಲ್ಲಿ ಹೋಗ್ಬೇಕಾದ್ರೆ ಕಾಣುವ ಸುಂದರವಾದ ದೃಶ್ಯಗಳು. ಫ್ಲೈಟ್ ನಿಂದ ಕೆಳಗೆ ನೋಡಿದರೆ ನಮಗೆ ಎಲ್ಲ ಇಡೀ ಊರೇ ಕಾಣುತ್ತದೆ, ಅಷ್ಟು ಸುಂದರವಾಗಿರುತ್ತೆ ಆ ವ್ಯೂ. ನನಗೆ ಇದೇನು ಹೊಸದಲ್ಲ, ಆದರೂ ಸಹ ಇದನ್ನೆಲ್ಲ ಶೂಟ್ ಮಾಡಿ ನಿಮಗೆಲ್ಲ ತೋರಿಸಬೇಕೆಂಬ ಆಸೆ. ಹಾಗಾಗಿ ಇದನ್ನೆಲ್ಲ ರೆಕಾರ್ಡ್ ಮಾಡಿದೆ. ಸೊ ಫ್ಲೈಟ್ ಇನ್ನು ಮೇಲೆ ಹೋಗ್ಲಿಕ್ಕೆ ಶುರುವಾಯಿತು. ಹೋಗ್ತಾ ಹೋಗ್ತಾ ಮೋಡಗಳ ಮಧ್ಯೆ ಕವಿದು ಹೋಯಿತು. ಹಾಗೆ ಆ ದೃಶ್ಯಗಳನ್ನೆಲ್ಲ ನೋಡ್ತಾ ಕೂತ್ಕೊಂಡೆ. ಹಾಗೆ ಇನ್ನು ಮೇಲೆ ಫ್ಲೈಟ್ ಹೋಯಿತು. ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಹಸಿವಾಯಿತು. ಹಾಗಾಗಿ ಅಲ್ಲೇ ಮ್ಯಾಗಿಯನ್ನು ಆರ್ಡರ್ ಮಾಡಿದೆ. ಅವರು ಒಂದು 5 ನಿಮಿಷದಲ್ಲಿ ಮ್ಯಾಗಿಯನ್ನು ಮಾಡಿಕೊಟ್ರು. ಹಾಗೆ ಅದಕ್ಕೆ 400 ರುಪೀಸ್ನು ಸಹ ಚಾರ್ಜ್ ಮಾಡಿದ್ರು. ಮ್ಯಾಗಿಗೆ 400 ಅಂದ್ರೆ ಯಾಕೋ ನನಗೆ ಬಹಳ ಅನಿಸ್ತು. ನಿಮಗೂ ಏನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಈಗ ನೋಡಿ ಅಲ್ಲಿ ಮೋಡಗಳು ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಹೀಗೆ ನಂತರ ಡೆಲ್ಲಿಗೆ ಬಂದು ರೀಚ್ ಆದೆ. ಫ್ಲೈಟ್ ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನೋಷ್ಟರಲ್ಲಿ ನನಗೂ ಎಚ್ಚರ ಆಯಿತು. ನಾನು ಮಲಗಿದ್ದೆ. ಸೊ ಫ್ಲೈಟ್ ಇನ್ನೇನು ಲ್ಯಾಂಡ್ ಆಗಲಿಕ್ಕೆ ಶುರುವಾಯಿತು. ಹಾಗೆ ಡೆಲ್ಲಿಗೂ ರೀಚ್ ಆದೆ. ಇದೇ ನೋಡಿ ಗೈಸ್ ಡೆಲ್ಲಿ ಸಿಟಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಮನೆಗಳು ಎಲ್ಲ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇವೆ. ಅದು ಲ್ಯಾಂಡ್ ಆಗಬೇಕಾದ್ರೆ ಹಾಗೆ ಕಾಣ್ತದೆ, ಆದ್ರೆ ನಿಜವಾಗ್ಲೂ ಅದು ಹಾಗಿರೋದಿಲ್ಲ. ಲ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ತ್ರಾಸ ಆಗ್ತದೆ, ಅಂದ್ರೆ ಕಿವಿ ನೋವು ಈ ರೀತಿ ಎಲ್ಲ, ಸ್ವಲ್ಪ ವಾಮಿಟ್ ಆದಾಗೆ ಆಗೋದು ಹೀಗೆಲ್ಲ ಆಗ್ತದೆ. ಆದ್ರೆ ಅದು ಒಂದ್ಸಲ ಲ್ಯಾಂಡ್ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗ್ತದೆ. ಸೊ ನಮ್ಮ ಫ್ಲೈಟ್ ಲ್ಯಾಂಡ್ ಆಯ್ತು. ಸೊ ನಾನು ಡೆಲ್ಲಿ ಏರ್ಪೋರ್ಟ್ಗೆ ರೀಚ್ ಆದೆ. ನೋಡಿ ಗೈಸ್, ಇದೇ ಡೆಲ್ಲಿ ಏರ್ಪೋರ್ಟ್. ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಡೆಲ್ಲಿ ಏರ್ಪೋರ್ಟ್ ಇದು. ನಂತರ ನಾನು ಫ್ಲೈಟ್ ಸ್ಟಾಪ್ ಆಗ್ತಿದ್ದ ಹಾಗೆ ಡೆಲ್ಲಿ ಏರ್ಪೋರ್ಟ್ ನಿಂದ ಹೊರಗೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ನಾನು ಬಸ್ ಸ್ಟ್ಯಾಂಡ್ಗೆ ಹೋದೆ. ನಾನು ಹರಿದ್ವಾರ್ಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಹರಿದ್ವಾರ್ ಬಸ್ ಅನ್ನು ಸಹ ಬುಕ್ ಮಾಡಿದ್ದೆ ಮುಂಚೆನೆಯ. ಸೊ ಡೆಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೊರಟೆ. ಬಸ್ ಸ್ಟ್ಯಾಂಡ್ಗೆ ರೀಚ್ ಆದೆ. ರೀಚ್ ಆದ್ಮೇಲೆ ಅಲ್ಲೇ ಊಟವನ್ನು ಮಾಡಿ ನಂತರ ಅಲ್ಲೇ 4 ಅವರ್ಸ್ ವೇಟ್ ಮಾಡಿ ನಂತರ ಹರಿದ್ವಾರ್ ಬಸ್ ಬಂತು. ಬಸ್ ಹತ್ತಿ ಹರಿದ್ವಾರ್ಗೆ ಹೊರಟೆ. ಡೆಲ್ಲಿ ಟು ಹರಿದ್ವಾರ್ 5 ಅವರ್ಸ್ ಜರ್ನಿ ಇತ್ತು. ಸೊ ಅದು ನೈಟ್ ಜರ್ನಿ ಆಗಿರೋದ್ರಿಂದ ನಾನು ಬಸ್ನಲ್ಲೇ ಚೆನ್ನಾಗಿ ನಿದ್ದೆಯನ್ನು ಮಾಡಿದೆ. ನಂತರ ಹರಿದ್ವಾರ್ ರೀಚ್ ಆದೆ.
ಹರಿದ್ವಾರ್ ರೀಚ್ ಆಗ್ತಿದ್ದಾಗೆ ಬೆಳಿಗ್ಗೆ 5 ಗಂಟೆ ಆಗಿತ್ತು. ಅಲ್ಲಿ ಹರಿದ್ವಾರದಲ್ಲಿ ಬಸ್ನಿಂದ ಇಳಿದು ಆಟೋ ಮಾಡಿಕೊಂಡು ಅಲ್ಲೇ ಕಾಶಿ ಮಠ್ ಅಂತ ಇದೆ, ಅಲ್ಲಿ ಹೋಗಿ ನಾನು ಸ್ಟೇ ಮಾಡಿದೆ 1 ಡೇ. ಅಲ್ಲಿ ಸ್ಟೇ ಮಾಡಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಾ ಸ್ನಾನ ಎಲ್ಲ ಮಾಡಿ ನಂತರ ನಾವು ಚಾರ್ಧಾಮ್ ಯಾತ್ರೆಗೆ ಹೊರಟ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮ ಜರ್ನಿ ಹರಿದ್ವಾರದಿಂದ ಯಮುನೋತ್ರಿಗೆ ಹೋದ್ವಿ. ಯಮುನೋತ್ರಿಯನ್ನು ಮುಗಿಸ್ಕೊಂಡು ಗಂಗೋತ್ರಿಗೆ ಹೋದ್ವಿ. ಗಂಗೋತ್ರಿಯನ್ನು ಮುಗಿಸ್ಕೊಂಡು ಕೇದಾರ್ನಾಥ್ಗೆ ಹೋದ್ವಿ. ಕೇದಾರ್ನಾಥನ್ನು ಮುಗಿಸ್ಕೊಂಡು ಕೊನೆಗೆ ಬದ್ರಿನಾಥ್ಗೆ ಬಂದ್ವಿ. ಬದ್ರಿನಾಥನ್ನು ಮುಗಿಸ್ಕೊಂಡು ನಂತರ ರಿಷಿಕೇಶ್ಗೆ ಬಂದು ಅಲ್ಲಿ ಗಂಗಾ ಆರತಿಯನ್ನು ನೋಡಿ ಹಾಗೂ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ನಮ್ಮೂರಿಗೆ ಹೊರಟ್ವಿ. ಸೊ ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.